ಇದು ಒಡೀಸ್, ನಾನು ವೈರಸ್. ನಾನು BJPಗೆ ಹೋಗಲ್ಲ ಅಂತಿದ್ದವರು ನಮ್ಮ ಶೋಭಾ ಕರಂದ್ಲಾಜೆ ಅವರ ಕೈ ಹಿಡ್ಕೊಂಡು ಈ ಥರ ಕೈ ಆಡಿಸ್ಕೊಂಡು BJPಗೆ ಹೊಂಟೇ ಬಿಟ್ರು. ಸಿದ್ದರಾಮಯ್ಯ ನಾನು CM ಆಗಬೇಕು ಅಂತಿದ್ದವರು ಪರಮೇಶ್ವರ್ ಅವ್ರಿಗೆ ಸೈಟ್ ಹೊಡೆದ್ಬಿಟ್ಟು ಪಂಚೆನ ಎತ್ಕೊಂಡು ಟವಲ್ನ ಹೆಗಲ ಮೇಲೆ ಹಾಕ್ಕೊಂಡು CM ಆಗೇ ಬಿಟ್ರು. ಆದರೂ ಯಾಕೋ ನಮ್ಮ ಯಡಿಯೂರಪ್ಪ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿದೆ. ಅದು ಯಾಕೆ ಅಂತ ನಾವು ಕೇಳ್ಕೊಂಬಂದ್ಬಿಡೋಣ. ಲೊಕೇಶನ್ ಶಿಫ್ಟ್ ಮಾಡ್ರೋ, ನಿಧಾನ ಕಣ್ರೋ. ನಾನು ಇನ್ನೂ ಒಂದು ಸ್ವಲ್ಪ ದಿವಸ ಉಸಿರಾಡಬೇಕು ಕಣ್ರೋ. ಯಾಕ ನಮ್ಮ ಸಿದ್ದರಾಮಯ್ಯನವರು ಸೀಟಿಂದ ಟ್ರಾನ್ಸ್ಫರ್ ಆಗೋದು, ನಮ್ಮ ಯಡಿಯೂರಪ್ಪನವರು ಯಾಕಪ್ಪ ನಾನು BJPಗೆ ಬಂದೆ ಅಂತ ತಲೆ ಮೇಲೆ ಖರ್ಚೀಫ್ ಹಾಕ್ಕೊಂಡು ಅಂಬೋ ಅಂತ ಬಾಯಿ ಬಡ್ಕೊಳ್ಳೋದನ್ನು ಇದೇ ಕಣ್ಣಲ್ಲಿ ನೋಡಬೇಕು ಕಣ್ರೋ. ಯಾಕೋ ಹಿಂಗೆ ಲವ್ ಬಂದ್ಬಿಟ್ಟವ್ರಲ್ರೋ, ಹೇಳೋದು ಬೇಡವೇನ್ರೋ? ಯಾಕ್ರೋ ಹಿಂಗೆ ಆಗ್ಬಿಟ್ರಿ ನೀವು? ಸಬಾಸ್ಟಿನ್ ಸರ್, ನೀವು ಇನ್ನೊಂದ್ಸತಿ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡೋಕ್ಕೆ ಹೇಳಿ. ನಮಸ್ಕಾರ ಸಿದ್ದರಾಮಯ್ಯನವ್ರಿಗೂ, ಪಕ್ಕದಲ್ಲಿ ಕೂತಿರೋ ಯಡಿಯೂರಪ್ಪನವ್ರಿಗೂ. ರೀ ನಿಮಗೆ ನಮಸ್ಕಾರ ಮಾಡಿ ಚಾನ್ಸ್ ಸಿಕ್ಕರೆ ಸಾಕು ಕಿಸಿತ ಕೂತ್ಕೊಬಿಡ್ತಿರಲ್ಲ. ಇವರು ನಗಾಡ ನಿಲ್ಸಲ್ಲ ಅಂತ ಕಾಣ್ತದೆ. ಅದೇನು ಶುರು ಹಚ್ಕೊಳ್ರಿ ನೀವು ಕಿವಿ ಒಳಗಡೆ ಬಿಟ್ಕೊಂಡ್ರೆ ಬೆರಳನ್ನು ನೋಡ್ಬಿಟ್ಟೆ ಅವ್ರು ನಗ್ತಾ ಇರೋದು. ಹೌದೇನ್ರಿ? ಇಲ್ಲ ನಿಮ್ಮ ಥರ ಮಾತೆತ್ತಿದ್ರೆ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಖರ್ಚು ಬತ್ತಕ ಕಣ್ಣೀರು ಒರೆಸ್ಕೊಳಕ್ಕಂತೂ ನಮಗೆ ಬರೋಕ್ಕಿಲ್ಲ ನೋಡ್ರಿ. ದೇವ್ರು ಕೊಟ್ಟಿರೋ ಬೆರಳು ಉಪಯೋಗಿಸ್ಬೇಕು ಕರೆಕ್ಟಾಗಿ. ನಿಮಗೂ ಬಿಡ್ಬೇಕು ಹೇಳಿ ಬಿಡ್ತೀನಿ, ಬೇಡವಾ ಹೋಲಿ ಬಿಡಿ. ಕೇಳ್ರಿ ಅದೇನು ಮುಂದಕ್ಕೆ. ಯಡಿಯೂರಪ್ಪನವರೇ ಗಟ್ಟಿಯಾಗಿ ಕೂತ್ಕೊಳ್ಳಿ. ಕಿವಿಗೆ ಬೆರಳು ಬಿಟ್ಕೊಳ್ಳೋ ಟೈಮ್ನಲ್ಲಿ ನಿಮ್ಮನ್ನು ದಬ್ಬುಟ್ಟಾರ ಮೇಲೆ ಖಂಡಿತ ಇನ್ನೂ ಗಟ್ಟಿಯಾಗಿ ಕೂತ್ಕೊಳ್ತೀನಿ. ಯಡಿಯೂರಪ್ಪನವರೇ, ನೀವು BJPಗೆ ಹೋಗಲ್ಲ ಅಂತ ಒಂದಲ್ಲ 2 ಬೆರಳನ್ನ ಹಿಂಗೆ ಅಲ್ಲಾಡಿಸ್ಕೊಂಡು ಹೊಂಟೇ ಹೋಗ್ಬಿಟ್ರಿ. ಇವಾಗ ಯಾಕೆ ಸಿಕ್ಕಾಪಟ್ಟೆ ಫೀಲ್ ಆಗಿ ಯಾರಿಗೂ ಹೇಳ್ಕೊಳ್ದೆ ಗುಳ್ಳೋ ಅಂತ ಅಳ್ತಾ ಇದ್ರಂತೆ? ಯಾಕಪ್ಪ BJPಗೆ ಹೋಗ್ಬಿಟ್ಟೆ? ನೋಡಿ, ಯಾವುದೇ ವ್ಯವಹಾರದಲ್ಲಿ ಯಾವುದೇ ವ್ಯಕ್ತಿ ಕೆಲವ್ರನ್ನ ನಂಬ್ತಾನೆ, ನಂಬಿ ವ್ಯವಹಾರ ಮಾಡ್ತಾನೆ. ನಂಬೋದು ತಪ್ಪಲ್ಲ, ನಂಬದವ್ರಿಗೆ ಮೋಸ ಮಾಡುತ್ತೆ. ರೀ ಒಳಗೆ ಇಟ್ಕೊಂಡು ಗುಡ್ಗಿಸ್ಬೇಡ್ರಿ ನೀವು. ಯಾರು ಈಗ ನಿಮ್ಮ ನಂಬಿಕೆ ಕೆಡಿಸ್ತವ್ರು? ಕರೆದ ತಕ್ಷಣ ಕೈ ಬೀಸ್ಕೊ ಹೊಂಟೋಗ್ಬಿಟ್ರಿ ಪಾರ್ಟಿ ಒಳಕ್ಕೆ. ಅದಕ್ಕೆ ನಿಮಗೆ ಯಾವುದೇ ಸ್ಥಾನಮಾನ ಕೊಡದೇ ಇರೋಂಗೆ ಈ ಕಾಫಿ ಟೀ ಕೊಡೋಕೆ ಮಡಿಕೊಂಡವ್ರೆ ಪಾರ್ಟಿ ಆಫೀಸಲ್ಲಿ. ಅರ್ಥ ಮಾಡ್ಕೊಳ್ಳಿ. ಯಡಿಯೂರಪ್ಪನವರೇ, ನಿಮಗೆ ಅವಮಾನ ಆಗ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ. BJP ಅವ್ರಿಗೆ ಏನಾದರೂ ಹೇಳೋದಿದೆಯಾ ಒಂದೇ ಕಣ್ಣಲ್ಲಿ ಹತ್ಕೊಂಡು? ಇಲ್ಲ, ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ಇನ್ನು ಮುಂದೆ ಅನಗತ್ಯವಾಗಿ ಯಡಿಯೂರಪ್ಪ ಬರಬೇಕು ಅನ್ನೋದನ್ನು ನಿಲ್ಲಿಸ್ಬಿಟ್ಟು ನಿಮ್ಮ ಪಾರ್ಟಿ ನೀವು ಕಟ್ಟಿ, ನನ್ನ ಪಾರ್ಟಿ ಕಟ್ಟಿ ನನಗೆ ಸ್ವಾತಂತ್ರ್ಯ ಕೊಡಿ, ನೆಮ್ಮದಿಯಿಂದ ಇರೋದು ಬಿಡಿಯಪ್ಪ ಅಂತ ಅವ್ರಿಗೆ ವಿನಂತಿ ಮಾಡ್ತೀನಿ. ಅದೇನು ಅಂತ ಬಿಡಿಸಿ ಹೇಳ್ರಿ, ನಮ್ಮ ಜನಗಳು ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ನನ್ನನ್ನು BJP ಕರೆಯುವಂಥ ಸಾಹಸ BJPಲಿರುವಂಥ ರಾಜ್ಯದ ಯಾವುದೇ ಮುಖಂಡರು ಮಾಡಬಾರ್ದು ಅಂತೇಳಿ ಕೈ ಜೋಡಿಸಿ ವಿನಂತಿ. ಅದೇನು ಮಾತು ಅಂತ ಆಡ್ತಿರ್ರಿ. ಈ ಸಂಪತ್ತಿಗೆ ಯಾಕ್ರಿ ನೀವು ಕೈ ಎತ್ಕೊಂಡು ಹೋಗ್ಬೇಕಿತ್ತು? ಬಲೆ ಡೌ ಮಾಸ್ಟ್ರು ಕಂಡ್ರಿ ನೀವು. ಹೌದೌದೌದು, ನಾಳೆ ಮೋದಿಯವರು ಬಂದು ಕರೆದ್ರೆ ಹೋಗ್ತೀರಾ ನೀವು. ಬಲ್ ಡೌ ಮಾಸ್ಟ್ರಪ್ಪ ನೀವು. ಹೇಗಾದರೂ ಕರಿಬೋದು ನೀವು. ನೋಡಿ ಯಡಿಯೂರಪ್ಪನವರೇ, ನಾವೇನೋ ಬೈದ್ವಿ ಅಂತ ನೀವು ಬೇಜಾರು ಮಾಡ್ಕೋಬೇಕು. ಈಗ BJPಯವರು ಬೇಡ, ನೀವು ಬರೋದು ಬೇಡ ಅಂದರು. ಇಲ್ಲ, ನಾನು ಹೋಗ್ತೇನೆ, ಅದು ನನ್ನ ಮನೆ, ನನ್ನ ತವ್ರ ಮನೆ, ನಾನು ಹೋಗ್ತೇನೆ ಅಂತ ಹೋದವರು ನೀವೇ. ಈಗ ನಿಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡದೆ ಕಾಫಿ ಟೀ ತರಕ್ಕೆ ಮಡಿಕೊಂಬಿಟ್ಟವ್ರು. ಹೀಗೆ ಆದರೆ ಮುಂದಕ್ಕೆ ಸ್ಥಾನಮಾನವನ್ನು ಕೊಡ್ತಾರೋ ಅಥವಾ ಟೀ ಕಾಫಿ ತರಕ್ಕೆ ಮಡಿಕೋತಾರೋ ಅಂತ ನನಗೆ ಡೌಟ್. ಈ ಸೈಕಲ್ ಗ್ಯಾಪಲ್ಲಿ ನೀವು ಸ್ನಾನಗಿನ ಮಾಡಿದ್ರೋ ಇಲ್ವೋ ನೋಡಿ, ಇನ್ನು ಕೈ ಅಲ್ಲಾಡಿಸ್ತವ್ರೆ ಸ್ಮೆಲ್ಲು ಅಂತ. ಸಿದ್ದರಾಮಯ್ಯ ಅವರೇ, ನಿಮಗೂ ಜಾಸ್ತಿ ದೂರ ಏನಿಲ್ಲ. ಅವರು ಆಮೇಲೆ ಹಿಂಗಂತಾರೆ, ನಿಮ್ಮ ಟೆನ್ಷನ್ನ ಅವ್ರು ತಗೋತಾರೆ. ಯಾವುದೇ ಸ್ಥಾನಮಾನಗಳು ಬೇಡಿಯಪ್ಪ, ನಾನೆಲ್ಲ ನೋಡಿ ಅನುಭವಿಸಿದ್ದೇನೆ. ನೋಡಿ, ಅನೇಕ ಕೈ ಅನುಭವಗಳಾಗಿದೆ, ಇದರಿಂದ ನಾನು ಹೊರಬಂದಿದ್ದೇನೆ. ಅದಕ್ಕಾಗಿಯೇ ಮತ್ತೊಮ್ಮೆ ಅಲ್ಲೋಗಿ ಆ ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡು ನರಳೋದು ಬೇಡ, ನಾನಾಗಲಿ ನಮ್ಮ ಕಾರ್ಯಕರ್ತರಾಗಲಿದ್ದೇನೆ. ಈಗ ನೋಡಿ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟಾಗಿದ್ದಾರೆ ಉದಾಹರಣೆ. ಸಿದ್ದರಾಮಯ್ಯನವರೇ, ನೀವೇನು ಕಮ್ಮಿನೇ? ಹೌದು, ಇತ್ತೀಚೆಗೆ ನಿಮಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತಂತೆ. ಮುಖ್ಯಮಂತ್ರಿ ಸೀಟು ಇಷ್ಟು ಬೇಗ ಬೋರ್ಗೆ ಬಂದ್ಬಿಡ್ತಾ? ಬೋರಾಗ್ಬಿಡ್ತಾ? ಬೋರಾ? ಅಯ್ಯೋ, ಹಾಕೊಂಡು ನೆತ್ತಿ ಮೇಲೆ ಬೋರ್ವೆಲ್ನೇ ಕೊರಿತಾವ್ರಿ ಇವರು. ಯಡಿಯೂರಪ್ಪನವರೇ, ಸಿದ್ದರಾಮಯ್ಯನವ್ರ ಮ್ಯಾಟ್ರು ಓಪನ್ ಮಾಡಿದ್ರೆ ಸಾಕು ಫಳ್ಳಂತ ನಕ್ಬಿಡ್ತೀರಲ್ಲ, ಅದೇ ನಿಮ್ಮ ಮ್ಯಾಟ್ರು ಬಂದ್ಬಿಟ್ರೆ ಗುಳ್ಳೋ ಅಂತ ಹತ್ಬಿಡ್ತೀರಾ. ಅಯ್ಯೋ, ಸದ್ಯ ನಗ್ತಾವ್ರಲ್ಲ, ಅದಕ್ಕೆ ಕೊಡ್ಬೇಕು ಪ್ರೈಸ್ನ. ಯಡಿಯೂರಪ್ಪನವರೇ, ನೀವು ಅಪರೂಪಕ್ಕೆ ನಗ್ತಾ ಇರೋದನ್ನ ನೋಡಿ ನಮ್ಮ ಸಿದ್ದರಾಮಯ್ಯ ಅವರು ಭಾಳ ಖುಷಿ ಪಡ್ತಾ ಇದ್ದಾರೆ ಅಲ್ವಾ? ಸಿದ್ದರಾಮಯ್ಯ ಅವರೇ, ದೇವ್ರು ಒಳ್ಳೇದು ಮಾಡಿ. ಏನು ದೇವ್ರು ಏನು ರಿಲೇಷನ್ನು? ಇವ್ರು ಹೇಳಿದ್ರೆ ಮಾತ್ರ ದೇವರು ಒಳ್ಳೇದು ಮಾಡೋದು? ಏನು ಕ್ಯಾಮೆ ನೋಡ್ರಿ.
ಯಡಿಯೂರಪ್ಪನವರೇ, ನೀವು ಸಿಕ್ಕಾಕೊಂಡು ಜೈಲಿಗೆ ಹೋದಾಗ ನಿಮ್ಮ ರಿಲೇಷನು ಅಂತ ಅನ್ಸ್ಕೊಂಡಿದ್ದ ಆ ದೇವರು ಎಲ್ಲಿಗೆ ಹೋಗಿದ್ದ? ಸ್ವಾಮಿ, ನಾನು ನಿಮ್ಗೊಂದು ಮಾತು ಕೇಳೋಕ್ಕೆ ಇಚ್ಛೆ ಪಡ್ತೇನೆ. ನೇರ ಮಾತಾಡೋಣ, ಸುತ್ತಿ ಬಳಸಬೇಡ. ಇವತ್ತು ಅಕ್ರಮ ಗಣಿಗಾರಿಕೆ ಬಗ್ಗೆ 52 ಕಂಪನಿಗಳನ್ನು ರದ್ದು ಮಾಡಿದ್ದಾರೆ. ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಈಗ ತನಿಖೆ ಆಗ್ತಾ ಇದೆಯಲ್ಲ, ಅವ್ರಿಗೂ ತಾನೇ ಉರುಳು ಬಿದ್ದಿರುವಂಥದ್ದು. ಬಹುತೇಕ ಜನ ಕಾಂಗ್ರೆಸ್ ಅಲ್ಲೆಲ್ಲಾದರೂ ಯಡಿಯೂರಪ್ಪನ ಹೆಸರು ಇದೆಯಾ? ಅಕ್ರಮ ಗಣಿಗಾರಿಕೆ ಬಗ್ಗೆ ಯಡಿಯೂರಪ್ಪನ ಬಗ್ಗೆ ಕೂಗೋದ್ರಲ್ಲ, ಲೋಕಾಯುಕ್ತ ರಿಪೋರ್ಟ್ ಕಣ್ಮುಂದೆ ಇಟ್ಕೊಂಡು ಇದುವರೆಗೆ ಎಲ್ಲರೂ ನನ್ನ ಹೆಸರು ಪ್ರಸ್ತಾಪ ಆಗಿದೆಯೇನು? ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಿ. ಯಡಿಯೂರಪ್ಪನವರೇ, ನೀವು ನನ್ನ ಸಿದ್ದರಾಮಣ್ಣ ಅಂದ್ಬಿಟ್ರಲ್ಲ, ಹಿಂಗೆ ಟಚ್ ಆಗ್ಬಿಡುತ್ತೆ ಕಣ್ರಿ. ಶಾನೆ ಇಷ್ಟ ಆಗ್ಬಿಟ್ರಿ ನೀವು. ಹಿಂಗೆ ಹಾರ್ಟ್ ಟಚ್ ಮಾಡಿಬಿಟ್ರೆ ಏನು ಮಾತಾಡೋದು ಗೊತ್ತಾಗಿಲ್ಲ. ನಮ್ಮದೇನು ತಪ್ಪಿಲ್ಲ ಕಣ್ರಿ. ನಿಮ್ಮ ಕಡೆಯವರೇ ಪುಟ್ ಗಟ್ಟಲೆ ತಂದು ಕೊಟ್ಬಿಟ್ರು ನಮಗೆ. ಏನು ಮಾಡೋಣ, ಅದನ್ನು ತಿಳ್ಕೊ ಮಾತಾಡಬೇಕು. ಈಗ ನೀವೋಗಿ ಬಂದ್ರಲ್ವಾ ಪರಪ್ಪ ನಗರಕ್ಕೆ, ಹಂಗೆ ನಮ್ಮವ್ರನ್ನ ಒಬ್ಬೊಬ್ಬರಾಗಿ ಕಳಿಸ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ಅವರು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರೇ, ನಿಮ್ಮವರೆಲ್ಲ ಜೈಲಿಗೆ ಹೋಗ್ತಾ ಇದ್ದಾರೆ, ನೀವು ಯಾವಾಗ ಹೋಗ್ತಾ ಇದ್ದೀರಾ ಅಂತ. ಬೇಕಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ ಅಲ್ವಾ ಯಡಿಯೂರಪ್ಪನವರೇ? ನಾನು ಬೆಂಬಲ ಕೊಡೋಕ್ಕೆ ಸಿದ್ಧ ಇದ್ದೇನೆ. ಅದೇನು ಮಾತು ಅಂತ ಆಡ್ತಿರ್ರಿ. ಅಲ್ಲ ಕಣ್ರಿ, ಈಗ ತಾನೇ ನಿಮ್ಮ ಬಾಯಿಂದ ಸಿದ್ದರಾಮಣ್ಣ ಅಂತ ಕರೆದ್ಬಿಟ್ಟು ಹಾರ್ಟಿಗೆ ಟಚ್ ಮಾಡಿದ್ರಿ. ಈಗಾಗಲೇ ಪ್ಲೇಟ ಉಲ್ಟಾ ಹಾಕ್ಬಿಟ್ಟು ಎಡಗಾಲಲ್ಲಿ ಎದೆಗೆ ಒದ್ದಂಗೆ ಆಗೋಯ್ತು ನನಗೆ. ಇದೊಂದು ಚೆನ್ನಾಗಿ ಕಲ್ತಿದ್ದೀರಿ ಕಣ್ರಿ ನೀವು. ನನ್ನಂತೂ ಸುಮ್ಮನೆ ನನ್ನ ಪಾಡಕ್ಕೆ ಬಿಟ್ಬಿಟ್ರೆ ಸಾಕಾಗ್ಬಿಟ್ಟದೆ. ಈ ಹೈಕಮಾಂಡು, ಈ DKC, ಪರಮೇಸಿ ಇವ್ರ ಕಾಟಗಳ ತಡ್ಕೊಳಕ್ಕಾಯ್ತಲ್ಲ. ನನ್ನ ಫ್ರೀಯಾಗಿ ಬಿಟ್ಬಿಟ್ರೆ ಆರಾಮಾಗಿ ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊ ಸುಮ್ಮನೆ ಇದ್ಬಿಡ್ತೀನಿ. ಏನಂತೀರಿ ಯಡಿಯೂರಪ್ಪನವರೇ? ನೀವು ಬರೀ ಕಿಸಿತಾನೆ ಇರ್ತೀರಪ್ಪ. ಸಿದ್ದರಾಮಯ್ಯನವರೇ, ನಮ್ಮ ಯಡಿಯೂರಪ್ಪನವರು BJP ಮೇಲೆ ಬೇಜಾರಾಗ್ಬಿಟ್ಟು ಮತ್ತೆ KJPಗೆ ಹೋಗೋ ಸ್ಕೆಚ್ ಹಾಕವ್ರೆ. ನೀವ್ಯಾಕೆ ಅವ್ರ ಜೊತೆ ಸಂಬಂಧನ ಬೆರೆಸ್ಕೋಬಾರ್ದು? ಏನಂತೀರಿ ಯಡಿಯೂರಪ್ಪನವರೇ? ದಯಮಾಡಿ ಬೇಡ ಅಂತ ವಿನಂತಿ. ಅಲ್ಲ, ಇಲ್ಲೇನು ನಾನು ಬರ್ತೀನಿ ಅಂತ ಏನು ಒಂದೇ ಕಾಲಲ್ಲಿ ನಿಂತ್ಕೊಂಡಿದ್ದೀನ? ಓರಿ ಕೆಲಸ ನೋಡೋರಿ ಹೋಗಿ. ನೋಡಿದ್ರ ಪ್ರಜೆಗಳೇ, ಇದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ಈಗಿನ ಪರಿಸ್ಥಿತಿ. ಈ ಸ್ಥಿತಿ ಮುಂದೆ ಅಧೋಗತಿಯಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಆವಾಗ ನಾವು ಹೆಂಗೆಂಗೋ ಶೂಟ್ ಮಾಡಿದೆ ಹಂಗಂಗೆ ಶೂಟ್ ಮಾಡಿ ಹಂಗಂಗೆ ತಂದು ತೋರಿಸ್ಬಿಡ್ತೀವಿ. ಅಲ್ಲಿವರೆಗೂ ನೀವು TVಯನ್ನೇ ನೋಡ್ತಾ ಇರಿ. ಡೈಲಾಗು ಡೈರೆಕ್ಟ್ರದು, ಸ್ಮೈಲ್ ನಿಮ್ಮದು. ಇದು ಉಡೀಸ್, ನಾನು ವೈರಸ್.